ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ತಮ್ಮನೆಲ್ಲ ನೋಡ್ಬಿಟ್ಟು. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ನನ್ನ ಒಂದು ಗೋ ಟು ಮೇಕಪ್ ಲುಕ್ನ ನಾನು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಏನಲ್ಲ, ಒಂದು 5 ಪ್ರಾಡಕ್ಟಲ್ಲಿ ಯಾವ ಥರ ಈಸಿಯಾಗಿ ಸಖತ್ತಾಗಿ ಎಲಿಗೆಂಟಾಗಿ ಮೇಕಪ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಫ್ರೆಶ್ ಆಗಿ ಬಂದೆ. ಸ್ಕಿನ್ ಕೇರ್ ಏನು ಮಾಡ್ಕೊಂಡಿಲ್ಲ ನಾನು, ಯಾಕಂದರೆ ಅಮ್ಮ ಡ್ಯೂಟಿಗೆ ಹೋಗಿದ್ದಾರೆ. ಎಲ್ಲ ಕೆಲಸ ನನ್ನ ಮೇಲೇ, ಕಸ ನೆಲ ಪಾತ್ರೆ ಬ್ರೇಕ್ಫಾಸ್ಟ್ ಇದೆಲ್ಲ ನಂದೆ. ಇವಾಗ ಟೈಮ್ ಬಂದ್ಬಿಟ್ಟು 2:30 ಆಗಿದೆ, ಎಲ್ಲ ಮುಗೀತು ಆ್ಯಂಡ್ ತಿನ್ಕೊಂಡು ಆಯಿತು. ಫ್ರೆಶ್ ಆಗೆಲ್ಲ ಬಂದೆ, ಇನ್ನು ಹಸಿನೇ ಇದೆ, ನೀವು ನೋಡ್ಬೋದು. ಸೊ ಬೇಗ ಸ್ಟಾರ್ಟ್ ಮಾಡೋಣ ನನ್ನ ಒಂದು ಸಿಂಪಲ್ ಆ್ಯಂಡ್ ಈಸಿ ಮೇಕಪ್ ರುಟೀನ್ನ. ಆ್ಯಂಡ್ ನಾನು ಎಲ್ಲೇ ಹೋದರೂ ಇದನ್ನೇ ಫಾಲೋ ಮಾಡ್ತೀನಿ. ಇಲ್ಲೇ ಔಟ್ಸೈಡ್ ಶಾಪಿಂಗೆಲ್ಲ ಹೋಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ. ಫಂಕ್ಷನ್ಸ್ಗೆ ಮ್ಯಾರೇಜ್ಗೆಲ್ಲ ಯಾವ ಥರ ಈಸಿಯಾಗಿ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳಲ್ಲ, ಸೊ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ. ನೀವು ಯಾವುದೇ ಮೇಕಪ್ ಮಾಡ್ಕೊಳ್ತೀರಾ ಅಂತಂದರೆ ಫಸ್ಟು ನಿಮ್ಮ ಸ್ಕಿನ್ನ ನೀವು ನೀಟಾಗಿ ಪ್ರೆಪ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮ್ಮದು ಏನೇ ಮೇಕಪ್ ಹಾಕೋದು ನಿಮ್ಮ ಸ್ಕಿನ್ನಲ್ಲಿ ಕೂರಲ್ಲ. ಅದು ಒಬ್ರೊಬ್ರು ಫೌಂಡೇಶನ್ ಹಾಕಿರ್ತಾರೆ, ಹಿಂಗೆ ಅಂದ್ರೇ ಕೈಗೆ ಬರ್ತಾ ಇರುತ್ತೆ. ಸೊ ನೀಟಾಗಿ ನೀವು ನಿಮ್ಮ ಸ್ಕಿನ್ನ ಫಸ್ಟು ಸ್ಕಿನ್ ಕೇರ್ ಮಾಡಿಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಟೋನರ್ ಪ್ಲಮ್ಮಿಂದ. ಇನ್ನೊಂದೇನು ಗೊತ್ತಾ, ನಾನು ನ್ಯೂ ಸ್ಕಿನ್ ಕೇರ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೇ ಮತ್ತು ನೈಟ್ 2 ಸ್ಕಿನ್ ಕೇರ್ನು ತುಂಬ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ನಂದು ಓಲ್ಡ್ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಆಲ್ಮೋಸ್ಟ್ 5 ಮಂತ್ಸ್ ಮೇಲಾಗಿದೆ. ಸೊ ಇವಾಗ ನಂದು ನ್ಯೂ ಸ್ಕಿನ್ ಕೇರ್ ರುಟೀನ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯೂಶುವಲ್ ಆಗಿ ಬೇರೆ ಸೆರಮ್ಸ್ನ ಯೂಸ್ ಮಾಡ್ತೀನಿ. ಡರ್ಮಕೋದು ಮತ್ತು ಆಕ್ನೀಸ್ ಮಾರ್ಕ್ ಎಲ್ಲ ಹೋಗೋಕ್ಕೆ ಬೇರೆ ಯೂಸ್ ಮಾಡ್ತೀನಿ. ಬಟ್ ಫೆಸ್ಟಿವಲ್ ಟೈಮಲ್ಲಿ ಈ ಸೆರಮ್ನ ಯೂಸ್ ಮಾಡ್ತೀನಿ. ಫ್ಲಿಕ್ಸ್ ಅವ್ರದ್ದು 20K ಗ್ವಾವಾ ಗೋಲ್ಡ್ ಅಂತ ಇದೆ ಇದು. ಸೊ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ಇದು ಟೆಕ್ಸ್ಚರ್ ಬಂದ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಫುಲ್ ಒಂಥರ ಗ್ಲಿಟರ್ ಇದೆ. ಸೊ ಏನಂದರೆ ಈ ಸೀರಮ್ಮು ನೀವು ಫಂಕ್ಷನ್ಸು ಮತ್ತು ಮ್ಯಾರೇಜ್ ಇದ್ದಾಗೆಲ್ಲ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ನಿಮಗೆ. ಅದು ನನಗೆ ಫೀಲ್ ಆಗಿದೆ. ಸೊ ಅದು ಆಲ್ಮೋಸ್ಟ್ ಖಾಲಿಯಾಗಿದೆ, ನೀವು ನೋಡ್ಬೋದು. ನೋಡಿ, ನನಗೂ ಇಲ್ಲಿ ಪಿಂಪಲ್ ಮಾರ್ಕ್ ಆಗಿದೆ. ನನಗಿರೋದು ಹಾರ್ಮೋನಲ್ ಆ್ಯಕ್ನಿ. ಸೊ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗ್ತಾ ಇದ್ರೆ ಆ್ಯಕ್ನೀಸ್ ಆಗ್ತಾನೆ ಇರುತ್ತೆ. ನೋಡಿ, ಆಲ್ರೆಡಿ ಎಕ್ಸ್ಟ್ರಾ ಗ್ಲೋ ಕಾಣಿಸ್ತಾ ಇದೆ. ಸೊ ಫಂಕ್ಷನ್ಸ್ ಯಾವ್ದಾದ್ರು ಈವೆಂಟ್ ಇದೆ, ನೀವು ಈ ಸೆರಮ್ನ ರೆಫರ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ನೋಡಿ, ಆ್ಯಕ್ನೀಸ್ ಆಗಿದೆ. ಪರ್ಮನೆಂಟಾಗಿ ಆ್ಯಕ್ನೀಸ್ ಬರೋದೇ ಇಲ್ಲ, ಬರಲೇಬಾರ್ದು ಆ ಥರ ಏನಾದರೂ ಹೇಳಿ ಅಂದರೆ ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಯಾಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಒಬ್ವಿಯಸ್ಲಿ ಆ್ಯಕ್ನೀಸ್ ಆಗೇ ಆಗುತ್ತೆ. ಇವಾಗ ನನಗೂ ಇಲ್ಲೆಲ್ಲ ಆಗ್ತಾ ಇದೆ. ಇಲ್ಲೆಲ್ಲ ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಹಾರ್ಮೋನಲ್ ಆ್ಯಕ್ನೀಸ್ ಅಂತ ಕರೀತಾರೆ. ಸೊ ಬರೋದೇ ಇಲ್ಲ ಅನ್ನೋಕ್ಕೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಯಾಕಂದರೆ ನಮ್ಮದು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಹೆಲ್ತಿ ತಿಂದರೆ, ಜಾಸ್ತಿ ನೀರು ಕುಡಿದ್ರೆ, ಆಯಿಲ್ ಫುಡ್ ಕಮ್ಮಿ ಮಾಡಿದ್ರೆ, ಎಕ್ಸ್ಪೆಷಲಿ ಸ್ವೀಟ್ಸ್ನ ಕಮ್ಮಿ ಮಾಡಿದ್ರೆ ಆಬ್ವಿಯಸ್ಲಿ ಕಮ್ಮಿ ಆಗೇ ಆಗುತ್ತೆ. ಸೊ ಅದೊಂದು ಟಿಪ್. ಓಕೆ, ನೆಕ್ಸ್ಟ್ ಒನ್ ಇದು ವ್ಯಾಸ್ಲಿನ್ ಅವ್ರದ್ದು ರೋಸಿ ಲಿಪ್ಸ್ ಅಂತ ಇದೆ. ಇದು ಜಸ್ಟ್ ಎಷ್ಟು ಗೊತ್ತಾ, ಪ್ರೈಸ್ ಬಂದ್ಬಿಟ್ಟು 60 ರೂಪೀಸ್ ಏನೋ ಅಷ್ಟೇ. ಇದು ಪ್ರೈಸ್ ಬಂದ್ಬಿಟ್ಟು ಎಲ್ಲರೂ ಬೈ ಮಾಡ್ಬೋದು. ಸಿ, ಟೋನರ್ ಆಯಿತು, ಸೆರಮ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ಇದು ಕೂಡ ಫ್ಲಿಕ್ಸ್ ಅವ್ರದ್ದೇ ಮಾಯ್ಶ್ಚರೈಸರ್. ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಪ್ಲಸ್ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ, ಆಯಿಲಿ ಸ್ಕಿನ್ ಇರೋರು ಈ ಥರ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಡ್ರೈ ಸ್ಕಿನ್ ಇರೋರು ತಿಕ್ ಬರುತ್ತಲ್ಲ, ಕ್ರೀಮ್ ಬೇಸ್ಡ್ ಯೂಸ್ ಮಾಡಬೇಕು. ಸೊ ಅದೊಂದು. ಸ್ಕಿನ್ ಯಾವ ಥರ ಟೆಕ್ಸ್ಚರ್ ಇದೆ ನೋಡಿಕೊಂಡು ನೀಟಾಗಿ ಯೂಸ್ ಮಾಡಿ. ಸೊ ಥರ್ಡ್ ಸ್ಟೆಪ್ ಮಾಯ್ಶ್ಚರೈಸರ್.
ಇದು ಬೇಗ ಅಬ್ಸರ್ವ್ ಆಗುತ್ತೆ, ಯಾಕಂದರೆ ವಾಟರ್ ಬೇಸ್ಡ್ ಇದೆ ಅಲ್ವಾ, ಸೊ ಬೇಗ ಅಬ್ಸರ್ವ್ ಆಗುತ್ತೆ. ಆ ಥರ ಎಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಯಾಕಂದರೆ ಸ್ನಾನ ಮಾಡ್ದಂಗಿಂದ ಸ್ಕಿನ್ ಕೇರ್ ಮಾಡ್ಕೊಂಡೇ ಇರಲಿಲ್ಲ ನಾನು. ಓಕೆ, ಮಾಯ್ಶ್ಚರೈಸರ್ ಇವಾಗ ನೀಟಾಗಿ ಅಬ್ಸರ್ವ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಯಾಕಂದರೆ ಔಟ್ಸೈಡ್ ಹೋಗ್ತೀರಲ್ವಾ ಫಂಕ್ಷನ್ಸ್ ಅಂತ ಅಂದರೆ. ಸೊ ಇವಾಗ ನಾನು ಮನೇಲಿದ್ದೀನಿ ಅನ್ನೋ ರೀಸನ್ಗೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಇನ್ನೊಂದು ನನ್ನ ಬಿಗ್ ಸೀಕ್ರೆಟ್ ಹೇಳ್ತೀನಿ ಬನ್ನಿ. ಸೀಕ್ರೆಟ್ ಏನಂದರೆ ಇದೆ ಪಾಂಡ್ಸ್ ಕ್ರೀಮ್. ಯಾವುದೇ ಈವೆಂಟ್ ಆಗಿರಲಿ, ಯಾವುದೇ ಫಂಕ್ಷನ್, ಮನೇಲಿರಲಿ, ಶಾಪಿಂಗ್, ಏನೇ ಫಂಕ್ಷನ್ಸ್, ಏನೇ ಫೆಸ್ಟಿವಲ್ ಬಂದರೂ ಇದು ಒಂದೇ ಕ್ರೀಮ್ ಹಾಕೋದು ನಾನು. ಯಾಕಂದರೆ ನನ್ನ ಸ್ಕಿನ್ಗೆ ಫೌಂಡೇಶನ್ ಆಗಲ್ಲ. ಒಂದ್ಸಲ ಫೌಂಡೇಶನ್ ಹಾಕ್ಸ್ಕೊಂಡಿದ್ದೆ. ಫೌಂಡೇಶನ್ ಹಾಕ್ಸ್ಕೊಂಡು ಜಸ್ಟ್ 1 ಡೇ ಅಷ್ಟೇ, ನೆಕ್ಸ್ಟ್ ಡೇ ಫುಲ್ಲು ಎಲ್ಲ ಫೇಸ್ ಫುಲ್ ಪಿಂಪಲ್ಸ್ ಆಗಿತ್ತು. ಸೊ ಅವತ್ತೇ ಬಿಟ್ಬಿಟ್ಟೆ. ಆ್ಯಂಡ್ ನಾನು ಫೌಂಡೇಶನ್ಗೆ ಇವತ್ತಿನವರೆಗೂ ಇನ್ವೆಸ್ಟ್ ಮಾಡಿಲ್ಲ. ಆ್ಯಂಡ್ ಇನ್ ಫ್ಯೂಚರಲ್ಲೂ ನಾನು ಫೌಂಡೇಶನ್ ಹಾಕಲ್ಲ ಅಂದರೆ ತೊಗೊಳ್ಳಲ್ಲ. ಸೊ ಈ ಪಾಂಡ್ಸ್ ಕ್ರೀಮೇ ತುಂಬ ಚೆನ್ನಾಗಿದೆ. ಯಾರು ಯೂಸ್ ಮಾಡಿಲ್ಲ ಅಂದರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಪಾಂಡ್ಸ್ ಕ್ರೀಮ್. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಟ್ರಾ ಗ್ಲೋ ಕಾಣಿಸ್ತಾ ಇದೆ. ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್ ಮಸ್ಟ್ ಆಯಿತಾ ಔಟ್ಸೈಡ್ ಹೋಗ್ಬೇಕಾದ್ರೆ, ಮರಿಬೇಡಿ. ನಾನು ಮನೇಲಿದ್ದೀನಿ ಅನ್ನೋ ರೀಸನ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರಲ್ಲ. ಓಕೆ, ಇವಾಗ ಪಾಂಡ್ಸ್ ಕ್ರೀಮ್ ಆಯ್ತಲ್ವ. ನೆಕ್ಸ್ಟ್ ಪೌಡರ್ ನಾನು ಯೂಸ್ ಮಾಡೋದು ವೈಟ್ ಟೌನ್ ಅವ್ರದ್ದು. ಯಾವುದೇ ಥರ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ, ಬಟ್ ಕಾಂಪ್ಯಾಕ್ಟ್ನ ಇಟ್ಕೊಂಡಿದ್ದೀನಿ. ಲ್ಯಾಕ್ಮಿ ಲೂಸ್ ಪೌಡರ್, ಶುಗರ್ದು ಲೂಸ್ ಪೌಡರ್ ಎಲ್ಲ ಇದೆ. ಅದು ಅಮ್ಮ ಯೂಸ್ ಮಾಡ್ತಾರೆ. ನನಗಿದು ವೈಟ್ ಟೌನೇ ಸೆಟ್ ಆಗಿಬಿಟ್ಟಿದೆ. ಸೊ ನಾನು ಯೂಸ್ ಮಾಡೋದು ವೈಟ್ ಟೌನ್ ಅಷ್ಟೇ. ಪಾಂಡ್ಸ್ ಕ್ರೀಮ್ ಅದು 60 ರೂಪೀಸ್. ಆ ಲಿಪ್ ಬಾಂಬು ಕೂಡ 60 ರೂಪೀಸ್. ಇದು ಪಾಂಡ್ಸ್ ಕ್ರೀಮ್ ಬಂದ್ಬಿಟ್ಟು ವೈಟ್ ಟೌನ್ ಬಂದ್ಬಿಟ್ಟು 65 ರೂಪೀಸ್ ಅಷ್ಟೇ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು, ನೀವು ಫೌಂಡೇಶನ್ ಹಾಕ್ತೀರಾ, ಪಾಂಡ್ಸ್ ಕ್ರೀಮ್ ಬದಲು ಫೌಂಡೇಶನ್ ಹಾಕ್ತೀರಾ ಅಂತಂದರೆ ನೀವು ಮಾಯ್ಶ್ಚರೈಸರ್ ಆಗುತ್ತಲ್ಲ, ಅದಾದಮೇಲೆ ಪ್ರೈಮರ್ನ ಯೂಸ್ ಮಾಡಿ. ಸೊ ಪ್ರೈಮರ್ ಯೂಸ್ ಮಾಡೋದ್ರಿಂದ ಮೇಕಪ್ ತುಂಬ ಲಾಂಗ್ ಲಾಸ್ಟ್ ಆಗಿರುತ್ತೆ. ಓಕೆ, ಇವಾಗಾಯಿತು. ಇವಾಗ ಬರೋದೇ ನನ್ನ ಫೇವ್ರೇಟ್ ಪಾರ್ಟ್, ಐಬ್ರೋ ಫಿಲ್ಲಿಂಗ್. ನನಗೆ ಐಬ್ರೋ ಫಿಲ್ಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಐಬ್ರೋ ಫಿಲ್ಲಿಂಗ್ ಪ್ಯಾಲೆಟ್ ಇತ್ತು. ಅದರಲ್ಲಿ ಒಂದು 4 ಕಲರ್ ಇತ್ತು. ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ಬಿದ್ದುಬಿಟ್ಟು ಫುಲ್ ಪುಡಿ ಪುಡಿ ಆಗೋಗಿದೆ. ಸೊ ಇವಾಗ ಸದ್ಯಕ್ಕೆ ಇದು ಬ್ರೌನ್ ಕಲರು. ಓಕೆ, ಬ್ರೌನ್ ಕಲರು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲೇ ಬ್ರಷ್ ಬರುತ್ತೆ, ಅದಕ್ಕೆ ಅಂತಲೇ ಶಾರ್ಪ್ನರ್ ಇಟ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ಮಾಡಲ್ಲ. ಇಲ್ಲಿಂದ ಸ್ವಲ್ಪ ಹಿಂಗೆ ಅಂದ್ಕೊಳ್ತೀನ, ಅದನ್ನು ಜಸ್ಟ್ ಹಿಂಗೆ ಅಂದ್ಕೊಂಡ್ರೆ ಅದು ನೀಟಾಗಿ ಮರ್ಜ್ ಆಗುತ್ತೆ. ಹಿಂಗಾಯಿತು. ಅದಾದಮೇಲೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀನಿ. ಇದು ಪ್ಲಮ್ ಅವ್ರದ್ದು ಮಸ್ಕರ. ಇದು ಜಸ್ಟ್ 120 ಏನೋ ಪೇ ಮಾಡಿದ್ದೀನಿ ಅಷ್ಟೇ. ಈ ಮಸ್ಕರನ ತಗೊಂಡು ಜಸ್ಟ್ ಹಿಂಗೆ ಸ್ವಲ್ಪ ಹಿಂಗೆ ಬ್ರಷ್ ಮಾಡಿ, ಯಾಕಂದರೆ ಅಲ್ಲೇ ಇರುತ್ತೆ ಐಬ್ರೋಸು. ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಮಸ್ಕರನೇ ಸ್ವಲ್ಪ ಕಣ್ಣಿಗೆ ಹಚ್ಕೊಳ್ತೀನಿ. ಓಕೆ, ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ. ಸ್ವಲ್ಪ ಐಬ್ರೋ ಫಿಲ್ ಮಾಡಿ ಮಸ್ಕರ ಹಾಕಿರೋದಕ್ಕೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ಸ್ಟಿಕ್. ಇದು ಝುಡಿಯೋಯಿಂದ ಲಿಪ್ಸ್ಟಿಕ್, ಬ್ರೌನ್ ಲಿಪ್ಸ್ಟಿಕ್, ಸ್ಯಾಟಿನ್ ಲ್ಯಾಟೆ ಸಮಥಿಂಗ್ ಏನೋ ಇದೆ ಬ್ರೌನ್ ಲಿಪ್ಸ್ಟಿಕ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಿಪ್ ಪೆನ್ಸಿಲ್. ಇದು ಮ್ಯಾಟ್ ಲಿಪ್ ಪೆನ್ಸಿಲ್ HD ಫಿನಿಶ್ಡ್ ಅಂತ ಇದೆ. ಇದು ಯಾವುದೋ ಮೇರಿ ಜಾಕ್ ಅಂತ ಇದೆ. ಓಕೆ, ದಿಸ್ ಇಸ್ ಇನ್ ದ ಶೇಡ್ ಲೈಟ್ ಬ್ರೌನ್ 006. ಅಷ್ಟು ಖಾಲಿಯಾಗಿದೆ ನೋಡಿ ಲಿಪ್ಸ್ಟಿಕ್. ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಇನ್ನೊಂದು, ಸಮ್ಟೈಮ್ಸ್ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ಇದು ತುಂಬ ಲಾಂಗ್ ಲಾಸ್ಟ್ ಇದೆ. ಇದನ್ನೇ ಫುಲ್ ಫಿಲ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಸೆಟ್ಟಿಂಗ್ ಸ್ಪ್ರೇ ಮಾಡಿಕೊಂಡೆ. ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ರೆಕಾರ್ಡೇ ಆಗಿಲ್ಲ. ಓಕೆ, ಸೆಟ್ಟಿಂಗ್ ಸ್ಪ್ರೇ ಆಯಿತು. ಅದು ಒಂದು 2 ಮಿನಿಟ್ಸ್ ಸೆಟ್ ಆಗುತ್ತೆ. ಓಕೆ, ಅದು ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ರೆಕಾರ್ಡೇ ಆಗಿಲ್ಲ. ಇವಾಗ ನೋಡಿದೆ ನಾನು, ನೀಟಾಗಿ ಸೆಟ್ ಆಗಿದೆ ಸೆಟ್ಟಿಂಗ್ ಸ್ಪ್ರೇ. ಇವಾಗ ಇಷ್ಟೆಲ್ಲ ರೆಡಿ ಆದಮೇಲೆ ಬಿಂದಿ ಇಟ್ಕೊಳ್ತಾ ಇದ್ರೆ ಆಗುತ್ತಾ? ನೋಡಿ ಈ ಥರ ಇದೆ ಬಿಂದಿ. ಇಟ್ಕೊಂಡೆ ಖಾಲಿ ಆಗಿದೆ. ತುಂಬ
ನನ್ನ ಲುಕ್ ಕಂಪ್ಲೀಟ್ ಆಯಿತು. ನನಗೆ ಬಿಂದಿ ಮೇಲಿಟ್ಟೆ ಅಭ್ಯಾಸ. ಸೊ ಹಿಂಗಿದೆ ಲುಕ್. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹೆಂಗೆ ಕಾಣಿಸ್ತೀನಿ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ನೀವ್ ಹೇಳ್ಬೇಕು. ಹೇರ್ನ ಸ್ವಲ್ಪ ಡ್ರೈ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಬರೋ ಸರ್ ಫುಲ್ ಶೆಕೆ ಆಗಿಬಿಟ್ಟಿದೆ. ಆ್ಯಂಡ್ ಈ ಲುಕ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತೀವಿ ಅಂತ. ಆ್ಯಕ್ಚುಲಿ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗೋದು. ಸೊ ಆದಷ್ಟು ಸಿಂಪಲಾಗಿ ಇರೋಕ್ಕೆ ಅಷ್ಟು ಮೇಕಪ್ನ ಸಿಂಪಲ್ಲಾಗಿ ಇಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ನನಗೂ ಈ ಲುಕ್ಕೇ ಇಷ್ಟ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಇದನ್ನೇ ಟ್ರೈ ಮಾಡೋದು. ಆ್ಯಂಡ್ ಇದೇ ಮಾಡೋದು ಯಾವುದೇ ಫೆಸ್ಟಿವಲ್ ಫಂಕ್ಷನ್ಸ್ ಮದುವೆ ಇದ್ರೂ ನಾನು ಇದೇ ಥರ ಹೋಗ್ತೀನಿ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆದರೆ ಹಿಂಗೆ ತೆಗೆದ್ಬಿಟ್ಟು ಹೀಗೆ ಕ್ಲಿಪ್ ಹಾಕ್ಕೊಂಡು ಬಿಡ್ತೀನಿ. ಸೊ ದ್ಯಾಟ್ ಏನು ಈ ಥರ ಕ್ಲಿಪ್ ಹಾಕ್ಕೊಂಡು ಬಿಡ್ತೀನಿ. ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಏನು ಅನ್ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಸೊ ಹಿಂಗೆ ಫ್ರೀ ಬಿಟ್ಕೊಂಡೇ ಹೋಗ್ತೀನಿ. ಸೊ ಈ ಮೇಕಪ್ ಲುಕ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನನ್ನ ಈ ಮೇಕಪ್ ಲುಕ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಈ ನನ್ನ ಮೇಕಪ್ ಲೈಕ್ ನನ್ನ ಗೋ ಟು ಮೇಕಪ್ ಲುಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.